ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ಇವಾಗ ಬೆಳಗ್ಗೆ 7 ಗಂಟೆ, ಟ್ರೆಕ್ನ 4ನೇ ದಿವಸ, ಡೇ 4 ಆಫ್ ದಿ ಟ್ರೆಕ್ಕು. ಸೊ ಇವಾಗ ಸಮ್ಮಿಟ್ಟಿಗೆ ಹೋಗ್ತಾ ಇದ್ದೀವಿ. ಲೈಟಾಗಿ ಸ್ನೋ ಬಿದ್ದಿದೆ, ಫ್ರಾಸ್ಟ್ ಅಂತ ಏನಂತಾರೆ, ಅದು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ನೋಡಿ, ಲೈಟಾಗಿ ಸ್ನೋ ಬಿದ್ದಿದೆ ಕ್ಯಾಂಪ್ ಸೈಟಲ್ಲಿ. ಅದು ಬಿಟ್ಟರೆ ಅಲ್ಲಿ ದೂರದಲ್ಲಿ ನೋಡ್ಬೋದು ಗೋಲ್ಡನ್ ಬೆಟ್ಟ, ಅಂದರೆ ಸಿಲ್ವರ್ ಆಗಿದೆ ಇವಾಗ, ಅಂದರೆ ಸನ್ರೈಸ್ ಆಗಿದೆ ಆಲ್ರೆಡಿ. ನೋಡಿ ಇಲ್ಲಿ ನೋಡ್ಬೋದು, ಸಖತ್ತಾಗಿದೆ ನೋಡೋದಕ್ಕೆ. ಸೊ ಇಲ್ಲಿ ಎದುರುಗಡೆ ನಿಮಗೆ ಪೀಕ್ ಏನು ಕಾಣಿಸ್ತಾ ಇದೆ, ಅದು ಒಂದು ನಿಮಿಷ ತೋರಿಸ್ತೀನಿ. ಸೊ ಈ ಪೀಕ್ ಏನಿದೆ ಇದು ಇಲ್ಲಿ ಫುಲ್ ಟಾಪಲ್ಲಿದೆ ನೋಡಿ, ವೈಟ್ ಕಲರಲ್ಲಿ ಫುಲ್ ಸ್ನೋ ಆಗಿದೆ ಅಲ್ಲಿ. ಸೊ ಇದನ್ನು ಸ್ವರ್ಗರೋಹಿಣಿ ಅಂತ ಕರೀತಾರಂತೆ, ಸ್ವರ್ಗರೋಹಿಣಿ ಪೀಕ್ ಅಂತ ಕರೀತಾರಂತೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಲೋಕಲ್ಲು. ಇಲ್ಲಿ ಆ್ಯಕ್ಚುಲಿ 2 ಪೀಕ್ ಇದ್ದಾವೆ. ಒಂದು ಸ್ವರ್ಗರೋಹಿಣಿ ಈ ಕಡೆ ಇರೋದು, ಆ ಕಡೆ ಇರೋದು ಬಂದರ್ ಪೂಚ್ ಅಂತ. ನಾನು ಒಂದೇ ಅಂದ್ಕೊಂಡಿದ್ದೆ. ಸೊ ನೋಡಿ, ಮಧ್ಯಾಹ್ನಕ್ಕೆ ಪ್ಯಾಕೆಡ್ ಲಂಚ್ ಇದೆ, ಚಪಾತಿ, ಕೋಸು ಪಲ್ಯ ಮತ್ತು ಲಡ್ಡು ಮಾಡಿದ್ದಾರೆ. ಸೊ ಇಲ್ಲೇ ಮಾಡಿ ಪ್ರಿಪೇರ್ ಮಾಡಿ ಕೊಟ್ಟಿರೋದು ಇದು ಮಧ್ಯಾಹ್ನಕ್ಕೆ ಲಂಚು. ಅಂದರೆ ಸಮ್ಮಿಟ್ಗೆ ಹೋಗ್ಬಿಟ್ಟು ಸಮ್ಮಿಟ್ಟಿಂದ ಕೆಳಗಡೆ ಇಳಿದು ಲಂಚ್ ಮಾಡೋದು. ಸೊ ಅದಕ್ಕೋಸ್ಕರ ಇದು ಪ್ಯಾಕ್ಡ್ ಲಂಚು. ಸಮ್ಮಿಟ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಆನ್ ದಿ ವೇ ಟು ಸಮ್ಮಿಟ್ ಏನಿದೆ, ಇಲ್ಲಿ ಒಂದು ರೆಸ್ಟ್ ಪಾಯಿಂಟ್ ಇದೆ. ಸೊ ಇಲ್ಲಿಂದ ವ್ಯೂ ಹೇಗಿದೆ ತೋರಿಸ್ತೀನಿ. ಹಾಗೆ ಇಲ್ಲೊಂದು ಫ್ರೋಝನ್ ಲೇಕ್ ಇದೆ, ಲೇಕ್ ಅಲ್ಲ ಅದು, ಫ್ರೋಝನ್ ಪಾಂಡ್ ಅಂತ ಹೇಳ್ಬೋದು. ಫುಲ್ ಹೆಪ್ಪುಗಟ್ಬಿಟ್ಟಿದೆ ಹಿಮ, ತೋರಿಸ್ತೀನಿ ಅದನ್ನು. ನೋಡಿ ಈ ಥರ ಇದೆ ವ್ಯೂ ಇಲ್ಲಿಂದ. ಸೊ ಇದೆಲ್ಲ ಸ್ವರ್ಗರೋಹಿಣಿ ಪೀಕು, ಮತ್ತು ಅದ್ರ ಪಕ್ಕದಲ್ಲಿರೋದು ಬಂದರ್ ಪೌಚ. ಸೊ ಇಲ್ಲಿದೆಲ್ಲ ಇದು ಸ್ವರ್ಗರೋಹಿಣಿ, ಅದ್ರ ಪಕ್ಕದಲ್ಲಿರೋದು ಬಂದರ್ ಪೌಚ. ಸೊ ಇಲ್ಲಿಂದ ದಿನಾಲ ಕ್ಯಾಂಪ್ ಸೈಟ್ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಇದು ದಿನಾಲ ಕ್ಯಾಂಪ್ ಸೈಟ್. ಸೊ ಇಲ್ಲೊಂದು ಫ್ರೋಝನ್ ಪಾಂಡ್ ಇದೆ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಫ್ರೋಝನ್ ಪಾಂಡ್ ಅಂತ ಹೇಳಿದ್ನಲ್ಲ, ಫ್ರೋಝನ್ ಲೇಕ್ ಇಲ್ಲಿದೆ ನೋಡಿ, ಈ ಥರ ಇದೆ. ಅದ್ರ ಮೇಲೆ ನಿಂತಿದ್ದಾರೆ ಅವರು. ಫ್ರೋಝನ್ ಲೇಕ್ ಫುಲ್ ಫ್ರೀಸ್ ಆಗೋಗ್ಬಿಟ್ಟಿದೆ ನೋಡಿ, ಅಲ್ಲೊಬ್ಬರು ಅದ್ರ ಮೇಲೆ ನಿಂತಿದ್ದಾರೆ ಐಸ್ ಮೇಲೆ. ನಾನು ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಪಾಂಡ್ ಫುಲ್ ಫ್ರೀಸ್ ಆಗಿದೆ, ಅದ್ರ ಮೇಲೆ ನಿಂತ್ಕೋಬೋದು ಅನ್ಸುತ್ತೆ, ಬನ್ನಿ ತೋರಿಸ್ತೀನಿ. ए गुप्ता जी, हमारा भी एक निकालिए. ಸಿ ನೋಡಿ, ಫುಲ್ ಫ್ರೋಸ್ ಆಗಿದೆ. ಸೊ ನೋಡಿ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಫ್ರೋಝನ್ ಲೇಕ್ ಅಥವಾ ಫ್ರೋಝನ್ ಪಾಂಡ್. ಸೊ ಈ ಥರ ಇದೆ, ಸೌಂಡು ಆಗ್ತದೆ ಹಿಂಗೆ ಕುಟ್ಟಿದ್ರೆ. ನಾನು ನಿಂತಿದ್ದೀನಿ ನೋಡಿ ನೀರಿನ ಮೇಲೆ, ಅಂದರೆ ಐಸ್ ಗಡ್ಡೆ ಮೇಲೆ ನಿಂತಿದ್ದೀನಿ. ಫುಲ್ ಫ್ರೀಸ್ ಆಗೋಗಿದೆ ಇದು. ಓ ಶಿಟ್, ಸಿ ದಿಸ್. अरे सी, चलो एक और फेंकता हूँ. हाँ 1 2 2 3. अंदर से आ रहा है आवाज. हाँ, ऐसा भी शायद नहीं दिखेगा. ऐसे भी नहीं दिखता है. हाँ 1 2 3. छोटा है कि अभी क्या करें. वो कंचे खेल रहे हैं ऐसे. सब एक साथ मारो. ऊपर से गिराओ. अरे मिट्टी था उसमें. क्या बात है, क्या बात है, लंबा गया. मिट्टी तो बड़ा देता. आवाज नहीं है. हाँ जस्ट बैठे. ये आ रहा है बढ़िया, अभी बड़ा वाला. मेरा देखो अभी, मेरा मीर भाई कितना दूर जाएगा देखो भाई. लेयर्स देखो, लेयर्स रुको साइड पर. रुको अभी मेरा देखो. लेयर्स देखो इधर. ये यार बीच में छूट गया. अभी मेरे को अच्छा मिला है. मैं देख रहा हूँ. हाँ पूरा एंड तक जाना चाहिए, एंड तक. किसकी साइड उठ दो.
अभी देखो ಆನ್ ದಿ ವೇ ಟು ಆಂಚಾ ಟಾಪು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಸೊ ಇಲ್ಲಿಂದ ನಮಗೆ 2 ಕ್ಯಾಂಪ್ ಸೈಟ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಕ್ಯಾಂಪ್ ಸೈಟ್ ಇದು, ನಾವು ಇಲ್ಲಿಗೆ ಹೋಗ್ತಿದ್ವಿ, ಇಲ್ಲಿಂದ ಡಿಸೆಂಟ್ ಆಗಿಬಿಟ್ಟು. ಸೊ ಇಲ್ಲಿಂದ ದಿನಾಲ ಕಾಣಿಸುತ್ತೆ ನೋಡಿ, ಇದು ದಿನಾಲ ಕ್ಯಾಂಪ್ ಸೈಟು. ಆಮೇಲೆ 2 ಫ್ರೋಝನ್ ಲೇಕ್ಸ್ ಪಾಂಡ್ಸ್ ಕಾಣಿಸುತ್ತೆ ಇಲ್ಲಿಂದ. ಸೊ ಇದೆಲ್ಲ ಯಮುನೋತ್ರಿ ವ್ಯಾಲಿ ಇದೆಲ್ಲ. नहीं गलत है ಸೊ ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದು. सही है ये हुई ना ಇಲ್ಲಿರೋದು ಈಶ್ವರ ದೇವರು ಅಂದರೆ ಸೋಮನಾಥೇಶ್ವರ ದೇವಾಲಯ. ಅದು ಸೋಮನಾಥೇಶ್ವರ ದೇವತಾ ಅಂತ ಇತ್ತು ಬೋರ್ಡಲ್ಲಿ क्या पता दिखा ये ನೋಡಿ. ಇಷ್ಟೇ ಹತ್ರದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ. कल में आवाज चलो 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 90% हो चुका है, 95% और 95% कंप्लीट किया हम, 95 हो चुके हैं. हमारा ट्रैक लीड बोल रहे हैं. थैंक यू वेरी मच मनीष भाई. ಆಂಚಾ ಟಾಪ್ ಸಮಿಟ್ ರೀಚ್ ಆಗಿದ್ದೀನಿ ನೋಡಿ. ಈ ಥರ ಇದೆ ವ್ಯೂ. 12,500 ಫೀಟ್ ಎಬೋ ಇದೆ ಸಿ ಲೆವೆಲಿಂದ. ಸೊ ಇಲ್ಲಿ ಈಗ ಪ್ಯಾಕ್ಡ್ ಲಂಚ್ ಏನು ತಂದಿದ್ದೀವಿ ಅದನ್ನು ತಿಂತೀವಿ ಇವಾಗ. ಕಮಾನ್ ಗೈಸ್, ಒನ್ ಮೋರ್ ಲಾಸ್ಟ್ ಸ್ಟ್ರೆಚ್, ವಿ ಡಿಡ್ ಇಟ್, ಕಮಾನ್. आपने अभी कंप्लीट किया, कांग्रेचुलेशन. ಸೊ ಆಂಚಾ ಟಾಪ್ ಮೇಲಿದ್ದೀನಿ. ಸೊ ಇಲ್ಲಿಂದ ನೀವು ಇಲ್ಲೇನು ನೋಡ್ತಿದ್ರೆ ಈ ರೇಂಜ್ ಇದು ಫುಲ್ಲು ಗಂಗೋತ್ರಿ ಮತ್ತು ಯಮುನೋತ್ರಿ ರೇಂಜ್ ಬರುತ್ತೆ ಅಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಸೈಡು ಕೇದಾರಕಂಠ ತೋರಿಸ್ತೀನಿ ನಿಮಗೆ. ಫುಲ್ ಫಾಗ್ಸ್ ಇದೆ, ಅಂದರೆ ಫುಲ್ ಮೋಡ ಇದೆ, ಕ್ಲೌಡ್ ಎಲ್ಲ ಇದೆ, ಏನು ಕಾಣಿಸಲ್ಲ. ಬಟ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ. ಸೊ 12,500 ಅಡಿ ಫ್ರಮ್ ಎಬೋ ಸಿ ಲೆವೆಲ್ ನಾನಿದ್ದೀನಿ ಇವಾಗ. ಸೊ 360 ಡಿಗ್ರಿ ಯಾವ ಕಡೆ ನೋಡಿದ್ರೂ ವ್ಯೂ ಅಲ್ಟಿಮೇಟ್ ಆಗಿದೆ ಇಲ್ಲಿ, ಸೂಪರ್ ಆಗಿದೆ. ಯಾವ ಕಡೆ ನೋಡಿದ್ರೂ ಸಾಲದು ಅಷ್ಟಿದೆ, ಅಷ್ಟು ವ್ಯೂ ಇದೆ ಇಲ್ಲಿ. ಬನ್ನಿ ತೋರಿಸ್ತೀನಿ ನೋಡಿ, ಈ ಥರ ಇದೆ ವ್ಯೂ. ಸೊ ಆ ಸೈಡು ಕೇದಾರಕಂಠ ಬರುತ್ತೆ, ಈ ಬೆಟ್ಟದ ಹಿಂದೆ ಕೇದಾರಕಂಠ ಸಮಿಟ್ ಬರುತ್ತೆ. ಸೊ ಲಾಸ್ಟ್ ಇಯರ್ ಅಲ್ಲಿದ್ದೆ, ಸೊ ಈ ವರ್ಷ ಇಲ್ಲಿದ್ದೀನಿ ಆಂಚಾ ಟಾಪಲ್ಲಿ. ಸೊ ಇಲ್ಲಿಂದ ನಾವು ಆ್ಯಕ್ಚುಲಿ ಒಂದು ಕ್ಯಾಂಪ್ ಸೈಟ್ನ ನೋಡ್ಬೋದು. ಇದು ದಿನಾಲ ಅನಿಸುತ್ತೆ, ಇದು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಕ್ಯಾಂಪ್ ಸೈಟು. ಬಟ್ ಸೊ ನಾವು ಡಿಸೆಂಡ್ ಆದಮೇಲೆ ದಿನಾಲಾಗಿ ಹೋಗಲ್ಲ. ಆಂಚಾ ಟೈಪ್ ಕ್ಯಾಂಪ್ ಸೈಟ್ ಅಂತ ಇನ್ನೊಂದಿದೆ, ಆಂಚಾ ಟಾಪ್ ಕ್ಯಾಂಪ್ ಸೈಟ್ ಅಂತ, ಅಲ್ಲಿಗೆ ಹೋಗ್ತೀವಿ. ಸೊ ಇಲ್ಲಿ ಲಂಚ್ ಮಾಡೋದಿದೆ, ನಾವು ಲಂಚ್ ತಂದಿದ್ವಿ, ಪ್ಯಾಕೇಜ್ ಲಂಚ್. चालू हो गया वीडियो. ಡಿಸೆಂಡ್ ಸ್ಟಾರ್ಟ್ ಮಾಡಿದ್ದೀನಿ, ಡಿಸೆಂಡ್ ಆಗ್ತಾ ಇದ್ದೀನಿ ಆಂಚಾ ಕ್ಯಾಂಪ್ ಸೈಟ್ಗೆ. ಸೊ ಇದು ಟೋಟಲಿ ಅಪೋಸಿಟ್ ಡೈರೆಕ್ಷನ್ ಡಿಸೆಂಡ್, ತೋರಿಸ್ತೀನಿ ನೋಡಿ ನಿಮಗೆ ಇವಾಗ. ಸೊ ನೋಡಿ ಅಲ್ಲಿ ಲೇಕ್ ಇದೆಯಲ್ಲ, ಅಲ್ಲಿಂದ ಹತ್ಕೊಂಡು ಹೋಗಿದ್ದು, ಇಲ್ಲಿಂದ. एनर्जी नहीं है, पूरा खत्म हो चुका है मेरा, मन नहीं लग रहा. आराम से कीजिए, कोई प्रॉब्लम नहीं है. ಸೊ ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, 2 ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಅಸೆಂಡ್ ಮಾಡಿದ್ದು. ಸೊ ನಾವು ವಿ ಆರ್ ಡಿಸೆಂಡಿಂಗ್ ಟುವರ್ಡ್ಸ್, ಇಲ್ಲಿದೆ ನೋಡಿ ಕ್ಯಾಂಪ್ ಸೈಟ್. ಸೊ ಫುಲ್ ಲೋ ಎನರ್ಜಿ ಆಗ್ಬಿಟ್ಟಿದೆ ನನಗಂತೂ. ಸೊ ನೋಡಿ ಆಂಚಾ ಟಾಪ್ ಕ್ಯಾಂಪ್ ಸೈಟಲ್ಲಿದ್ದೀನಿ.
ಸಮ್ಮಿಟ್ಟಿಂದ ಕೆಳಗಡೆ ಬರುತ್ತೆ. ಫುಲ್ ಮೂನ್ ಇದೆ ಇವತ್ತು. ನಿಮಗೆ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ಗೊತ್ತು, ನಿಮಗೆ ಬರೀ ಚಂದ್ರ ಅಷ್ಟೇ ಕಾಣಿಸ್ತದೆ ಅಂತ ಗೊತ್ತು. ಬೆಳಗ್ಗೆ ತೋರಿಸ್ತೀನಿ. ಸೊ ಇದು ಆನ್ಚಾ ಟಾಪ್ ಕ್ಯಾಂಪ್ ಸೈಟ್ನ. ಈ ಕ್ಯಾಂಪ್ ಸೈಟ್ದು ಒಂದು ವಿಶೇಷತೆ ಏನು ಅಂದರೆ, ಇದು ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿರೋ ಕ್ಯಾಂಪ್ ಸೈಟು, ಮೊದಲನೇ ಕ್ಯಾಂಪ್ ಸೈಟ್ ಇದು. ಅಂದರೆ ಈ 12,000 ಫೀಟ್ ಎಬೋ ಸಿ ಲೆವೆಲ್ ಏನು ಟ್ರೆಕ್ಸ್ ಬರುತ್ತೋ ಅದರಲ್ಲಿ ಇದರಲ್ಲಿದು ಈ ಕ್ಯಾಂಪ್ ಸೈಟು ಹೈಯೆಸ್ಟ್ ಪೀಕಲ್ಲಿದೆ. ಓಕೆ ಗೈಸ್, ಆಲ್ರೆಡಿ 9 ಗಂಟೆ ಆಗಿದೆ. ಇಷ್ಟೊತ್ತು ಕಮ್ಯುನಿಟಿ ಟೆಂಟ್ ಒಳಗಡೆ ಗೇಮ್ಸ್ ಆಟಾಡ್ತಾ ಇದ್ವಿ, ಮಾಫಿಯಾ ಗೇಮ್ ಆಟಾಡ್ತಾ ಇದ್ವಿ. ಸೊ ಮಧ್ಯಾಹ್ನ ನಾನು ಡಿಸೆಂಡ್ ಮಾಡ್ಬೇಕಾದ್ರೆ ಕೆಲವೊಂದು ಶಾರ್ಟ್ಸ್ ತೋರಿಸ್ದೆ. ಬಟ್ ಅದಾದಮೇಲೆ ನನಗೆ ಯಾಕೋ ಸಿಕ್ಕಾಬಟ್ಟೆ ವಾಮಿಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂದರೆ ಅದು AMS, ಹೈ ಆಲ್ಟಿಟ್ಯೂಡ್ ಪ್ರಾಬ್ಲಮ್ಮು. ಅಲ್ಲಿ ಸಮ್ಮಿಟಲ್ಲಿದ್ದಾಗ ನನಗೆ ಯಾವುದೇ ರೀತಿಯ ಸಿಮ್ಟಮ್ಸು ಬರಲಿಲ್ಲ. ಬಟ್ ಇನ್ನೇನು ಸಮ್ಮಿಟ್ಟಿಂದ ಇಳಿಬೇಕು ಕೆಳಗಡೆ, ನನಗೆ ಒಂದು 5 ಮಿನಿಟ್ಸ್ ಇದೆ ನನಗೆ ವಾಮಿಟ್ಟು, ನಾಸಿಯಾ ಸ್ಟಾರ್ಟ್ ಆಯಿತು. ಸೊ ಅದಕ್ಕಾಗಿ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆಲ್ಲ ಟ್ಯಾಬ್ಲೆಟ್ಸು ಅದು ಎಲ್ಲ ನಮ್ಮ ಟ್ರೆಕ್ ಲೀಡ್ ಎಲ್ಲ ಕೊಟ್ಟರು. ಟ್ರೆಕ್ ಗೈಡು ಏನಿದ್ದಾರೆ ಅವರು, ಇಂಡಿಯಾ ಹೆಕ್ಸ್ ಕಡೆಯಿಂದ ಅವ್ರು ಕೊಟ್ಟರು. ಆದರೂ ಅದು ಯಾಕೋ ಕಂಟ್ರೋಲ್ ಬರಲಿಲ್ಲ. ಸೊ ಡಿಸೆಂಡ್ ಒಂದು ಅರ್ಧ ಗಂಟೆಲಿ ಆಗೋಯ್ತು. ಸಮ್ಮಿಟ್ಟಿಂದ ಇಲ್ಲಿ ಏನಿದು ಆಂಚಾ ಕ್ಯಾಂಪ್ ಸೈಟ್ ಏನಿದೆ, ಇಲ್ಲಿಗೆ 1.25 ಗಂಟೆಲಿ ಡಿಸೆಂಡ್ ಮಾಡಿದೆ ನಿಧಾನಕ್ಕೆ. ಸಿಕ್ಕಾಪಟ್ಟೆ ಡ್ರೈನ್ ಔಟ್ ಆಗೋಗ್ಬಿಟ್ಟಿದ್ದೆ ನಾನಂತೂ, ಎನರ್ಜಿನೇ ಇರಲಿಲ್ಲ. ಏನಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ವಾಮಿಟ್ ಆಗ್ತಾಯಿತ್ತು. ಕಂಟಿನ್ಯೂಸ್ ಆಗಿ ವಾಮಿಟ್ ಆಗ್ತಾಯಿತ್ತು, ನಾಸಿಯಾ ವಾಮಿಟ್ಟು. ನೀರು ಕುಡಿಯೋಂಗಿಲ್ಲ, ನೀರು ಕುಡಿದ್ರೆ ಮತ್ತೆ ವಾಮಿಟ್ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಆಮೇಲೆ ಇಲ್ಲಿಗೆ ಕ್ಯಾಂಪ್ ಸೈಟಿಗೆ ಬಂದಮೇಲೆ ಒಂದು ವಾಂತಿ ನಿಲ್ಲೋದಕ್ಕೆ ಯಾವುದೋ ಒಂದು ಟ್ಯಾಬ್ಲೆಟ್ ಕೊಟ್ಟರು. ಅದಾದಮೇಲೆ ನಾಸಿಯಾ ಕಮ್ಮಿ ಆಗೋದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟರು. ಸೊ ಅದಾದಮೇಲೆ ಇಲ್ಲಿಗೆ ಬಂದಾಗ 2 ಗಂಟೆ ಅನಿಸುತ್ತೆ, 2-2:30-3 ಗಂಟೆ ಅನಿಸುತ್ತೆ ಕ್ಯಾಂಪ್ ಸೈಟಿಗೆ ಬಂದಾಗ. ಬಂದಮೇಲೆ ಮಲ್ಕೊಂಬಿಟ್ಟೆ ನಾನು ಒಂದು 3 ಅವರ್ಸ್ ಕಂಟಿನ್ಯೂಸ್ ಆಗಿ ಟೆಂಟ್ ಒಳಗಡೆ. ಸೊ ಹಂಗಾಗಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಮಗೆ ಆಂಚಾ ಕ್ಯಾಂಪ್ ಸೈಟ್ ಏನಿದೆ ಇದನ್ನು ತೋರ್ಸೋಕ್ಕಾಗಲೇ ಇಲ್ಲ. ಸೊ ನಾಳೆ ಡೇ 4. ಸೊ ಡೇ 3 ಇಲ್ಲಿ ಕಂಪ್ಲೀಟ್ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಸೇರ್ಕೊಂಡಿದ್ದೀನಿ. ಇನ್ನೇನು ಸ್ಲೀಪಿಂಗ್ ಟೈಮು ಬೆಳಗ್ಗೆ 7, 8, 9 ಟೈಮಿಂಗ್ಸು. 7ಗೆ ಹಾಟ್ ವಾಟರು, ಬ್ಲ್ಯಾಕ್ ಟೀ, 8 o'clock ಬ್ರೇಕ್ಫಾಸ್ಟು, 9 o'clock ಈ ಕ್ಯಾಂಪ್ ಸೈಟಿಂದ ಡಿಪಾರ್ಚರು. ಸೊ ನಾಳೆ ನಾವು ಈ ಕ್ಯಾಂಪ್ ಸೈಟಿಂದ ಡಿಪಾರ್ಚರ್ ಆಗಿ ಡಿಸೆಂಡ್ ಮಾಡ್ತೀವಿ ಡೈರೆಕ್ಟ್ಲಿ ಟು ರಾಣಾಚಟ್ಟಿ ಬೇಸ್ ಕ್ಯಾಂಪಿಗೆ. ಸೊ ದಟ್ಸ್ ಆಲ್ ಅಬೌಟ್ ದಿ ಡೇ 3 ವಿಡಿಯೋ ಆ್ಯಂಡ್ ಸಮ್ಮಿಟ್ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಥಾಟ್ಸ್ನ ಕಮೆಂಟ್ ಮಾಡಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಗ್ಗೆ 6:30 ಇವಾಗ. ಬೆಳಗ್ಗೆ ಎದ್ಬಿಟ್ಟು ಇವಾಗೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಲೀಪಿಂಗ್ ಬ್ಯಾಗೆಲ್ಲ ಮಾಡಿಸ್ಬಿಟ್ಟಿಡಬೇಕು. ಮತ್ತು ಟಿಫನ್ ಮತ್ತು ಕಾಫಿ ಮಗ್ಗು 2 ಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಬೇಕು. ಸೊ ಹೊರಗಡೆ ಲೈಟಾಗಿ ಸ್ನೋ ಬಿದ್ದಿರಂಗಿದೆ, ತೋರಿಸ್ತೀನಿ ನಿಮಗೆ. ಇಲ್ಲೇ ಒಂದು ಸ್ನೋ ಪೀಸ್ ಇದೆ, ಟೆಂಟ್ ಒಳಗಡೆನೂ ಬಂದುಬಿಡುತ್ತೆ. ಸೊ ಹೊರಗಡೆ ಕ್ಯಾಂಪ್ ಸೈಟ್ನ ತೋರಿಸ್ತೀನಿ ನಿಮಗೆ, ಬನ್ನಿ. ಬ್ಲ್ಯಾಕ್ ಟೀ ಬಂದಿದೆ ಅಂತೆ. ಸ್ಲೀಪಿಂಗ್ ಬ್ಯಾಗಲ್ಲಿ ಮಲಗಿರೋದ್ರಿಂದ ಸಿಕ್ಕಾಬಟ್ಟೆ ಡಿಹೈಡ್ರೇಷನ್ ಆಗುತ್ತೆ. ಫಸ್ಟು ಒಂದು ಬಾಟ್ಲು ಫುಲ್ ನೀರು ಕುಡಿದ್ಬಿಡ್ಬೇಕು, ಆಮೇಲೆ ಬ್ಲ್ಯಾಕ್ ಟೀ. ಸೊ ಆಮೇಲೆ ಟೆಂಟಲ್ಲಿ ಯಾವಾಗಲೂ ಮಲಗುವಾಗ ಹಿಲ್ ಸ್ಟೇಷನ್ಸಲ್ಲಿ ಯಾವಾಗಲೂ ನಮ್ಮ ತಲೆ ಮೌಂಟೇನ್ಸ್ ಕಡೆ ಇರಬೇಕು, ಕಾಲು ಡೌನ್ವರ್ಡ್ಸ್ ಇರಬೇಕು. ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಚಾಯ್ ಬಿ ಆಗಿ ಅಂತಿದ್ದಾರೆ. ಬನ್ನಿ ಹೋಗೋಣ. ಹಾಂ, ಬ್ಲ್ಯಾಕ್ ಟೀ ಬಂತು. ಸೊ ನೋಡಿ, ಪ್ಯಾಕಿಂಗ್ ಎಲ್ಲ ಆಯಿತು. ಇವತ್ತು ಅಡ್ವಾಂಟೇಜ್ ಏನು ಅಂದರೆ,
ಇವತ್ತು ಸಹ ಟೆಂಟಲ್ಲಿ ನಾನು ಒಬ್ಬನೇ ಇದ್ದಿದ್ದು. ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಮೈಲ್ಡ್ ಎಕ್ಸ್ಟ್ರೀಮ್ -10°C ಇದು ಸ್ಲೀಪಿಂಗ್ ಬ್ಯಾಗ್. ಇವೆಲ್ಲ ಎರಡು ಇರುತ್ತೆ, ಒಂದು ಕಕ್ಕೂನ್ ಅಂತ ಒಂದಿರುತ್ತೆ, ಮೇಲ್ಗಡೆ ಒಂದಿರುತ್ತೆ. ಸೊ ಇವಾಗ ಬ್ಲ್ಯಾಕ್ ಟೀ ಕುಡಿಯೋಕ್ಕೆ ಹೋಗೋಣ ಬೇಡ ಯೋಚನೆ ಮಾಡ್ತಾಯಿದ್ದೇನೆ. ಹೋಗೋಣ. ನೋಡಿ ಆಂಚ ಕ್ಯಾಂಪ್ ಸೈಟಲ್ಲಿದ್ದೀವಿ. ಈ ಕ್ಯಾಂಪ್ ಸೈಟ್ದು ವಿಶೇಷತೆ ಹೇಳಿದ್ದೆ ನಿಮಗೆ ನಿನ್ನೆ. 11,400 ಫೀಟ್ ಎಬೋವ್ ಸಿ ಲೆವೆಲಲ್ಲಿದ್ದೀವಿ. ಇದು ಒಂದೇ ಕ್ಯಾಂಪ್ ಸೈಟ್ ಅಂತೆ ಇಷ್ಟು ಎತ್ತರದಲ್ಲಿರೋದು ಈ ರೇಂಜ್ ಟ್ರೆಕ್ ಇದರಲ್ಲಿ. ಸೊ ನಮ್ಮ ಕ್ಯಾಂಪ್ ಸೈಟ್ ನೋಡಿ ಈ ಥರ ಕಾಣುತ್ತೆ. ತೋರಿಸ್ತೀನಿ ಹತ್ತಕ್ಕೆ ಹೋಗ್ಬಿಟ್ಟು. ಇದು ಕಿಚನ್ ಟೆಂಟು, ಅದರಿಂದ ಇರೋದು ಕಮ್ಯುನಿಟಿ ಟೆಂಟು. ಆ ಕಡೆ ಇರೋದೆಲ್ಲ ನಮ್ಮ ಟೆಂಟ್ಗಳು ಮಲ್ಕೊಳ್ಳೋದು. ಸೊ ಇದು ವಾಶ್ರೂಮು ಅವೆಲ್ಲ. ಸೊ ನೋಡಿ ನಾವು ಇದು ಟೆಂಟ್ ಇದು ರಾತ್ರಿ ನಾನು ಮಲ್ಕೊಂಡಿದ್ದ ಟೆಂಟ್. ಇದು 3ನೇದು. ಒಳ್ಳೆ ನಿದ್ದೆ ಬಂತು. ಸೊ ಇವಾಗ ವಾರ್ಮಪ್ ಮಾಡಿಬಿಟ್ಟು ಡಿಸೆಂಟ್ ಸ್ಟಾರ್ಟ್ ಮಾಡೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ ವ್ಯೂ. मस्त व्यू आ रहा है. ಸೊ ಡಿಸೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್. ये कौन सा पीक है? ಇವಾಗ ಸೀದಾ ನಾವು ರಾಣಚಟ್ಟಿ ಕಡೆ ಹೋಗ್ತಾ ಇದ್ದೀವಿ. ಟೋಟಲ್ 6 ಕಿಲೋಮೀಟರ್ ಸ್ಟ್ರೆಚ್ ಇದು. ಇದೇ ತುಂಬ ದೂರ ಇರೋದು. ಇಲ್ಲೊಂದು ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ತೋರಿಸ್ತೀನಿ ನೋಡಿ. ಇದು ಸ್ವರ್ಗರೋಹಿಣಿ ಪೀಕ್ ಅಂತ. ಇದು ಮಸ್ತಾಗಿ ಕಾಣಿಸ್ತದೆ ಇಲ್ಲಿಂದ. ಸ್ವರ್ಗರೋಹಿಣಿ ಅಂತ ಏನಕ್ಕೆ ಕರೀತಾರೆ ಈ ಪೀಕಿಗೆ ಅಂದರೆ, ಸ್ವರ್ಗರೋಹಿಣಿ ಅಂತ ಏನು ಕರೀತಾರೆ ಈ ಪೀಕಿಗೆ ಅಂದರೆ, ಪಾಂಡವರು ಸ್ವರ್ಗಕ್ಕೆ ಈ ಬೆಟ್ಟದಿಂದನೇ ಅಂತ ಹೋಗಿದ್ದು ಮೇಲ್ಗಡೆ. ಸೊ ಹಂಗಾಗಿ ಈ ಬೆಟ್ಟಕ್ಕೆ ಸ್ವರ್ಗರೋಹಿಣಿ ಅಂತ ಕರೀತಾರೆ ಈ ಪೀಕಿಗೆ. ಸೊ ಸ್ವರ್ಗರೋಹಿಣಿ ಏನಿದೆ ಇದು ಪಾಂಡವರಲ್ಲಿ ಯುಧಿಷ್ಠಿರ ಧರ್ಮರಾಯ ಏನಿದ್ದಾನೆ ಅವನೊಬ್ಬನೇ ಸ್ವರ್ಗಕ್ಕೆ ಹೋಗಿದ್ದು. ಸೊ ಅವನು ಈ ಸ್ವರ್ಗರೋಹಿಣಿ ಬೆಟ್ಟದ ಪೀಕಿಂದ ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ಪೀಕಿಗೆ ಸ್ವರ್ಗರೋಹಿಣಿ ಅಂತ ಹೆಸರು. ಸೊ ನೋಡಿ ಲಂಚ್ ಬ್ರೇಕಿಗೆ ನಿಲ್ಸಿದ್ದೀವಿ. ಇಲ್ಲಿ ವ್ಯೂ ಈ ಥರ ಇದೆ. ಇಲ್ಲಿ ಸಖತ್ ವ್ಯೂ ಮಾತ್ರ. ಸೊ ನೋಡಿ ಇನ್ನು ಇಳಿತಾ ಇದ್ದಾರೆ, ಇಳಿಯೋರು ಇಳಿತಾ ಇದ್ದಾರೆ ಇನ್ನು. ಸೊ ಇವತ್ತಿನ ಲಂಚು ರೈಸ್ ಬಾತು ಮತ್ತು ಮಿಕ್ಸ್ಡ್ ಚೆನ್ನ, ಶೇಂಗಾ ಎಲ್ಲ ಇದೆ ಇದರಲ್ಲಿ. ದ್ರಾಕ್ಷಿನೂ ಇದೆ. ಸೊ ರೈಸ್ ಬಾತ್ ಮತ್ತು ಇದು ಮಿಕ್ಸ್ಚರ್. ಸೊ ನೋಡಿ ರಾಣಚಟ್ಟಿಗೆ ವಿಲೇಜ್ ಬಂತು, ಬೇಸ್ ಕ್ಯಾಂಪ್. ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ. ಇಲ್ಲಿದೆ ನೋಡಿ ರಾಣಚಟ್ಟಿ ವಿಲೇಜ್. ಇದೇ ರಾಣಚಟ್ಟಿ ವಿಲೇಜ್. ಇನ್ನೇನು ಬಂದ್ಬಿಟ್ವಿ ಬೇಸ್ ಕ್ಯಾಂಪಿಗೆ. ಇನ್ನೊಂದು 5-10 ಮಿನಿಟ್ಸ್ ಅಷ್ಟೇ ಇರೋದು. The healthiest will survive. The nature of rule. ಸೊ ನೋಡಿ ರಾಣಚಟ್ಟಿ ಹಳ್ಳಿ ಬಂತು ಬೇಸ್ ಕ್ಯಾಂಪು. ಸೊ ಇಲ್ಲಿಂದ ನಾವು ಇವಾಗ ಬೇಸ್ ಕ್ಯಾಂಪ್ ಸೈಟಿಗೆ ಹೋಗಬೇಕು. ಇದು ಮೈನ್ ರೋಡು. ऊपर वाले का क्या है? घर का ऊपर सब पत्थर है. ಸೊ ನೋಡಿ ರಾಣಚಟ್ಟಿ ಹಳ್ಳಿಲಿದ್ದೀವಿ. ರಾಣಚಟ್ಟಿ ಹಳ್ಳಿ ಮನೆಗಳದ್ದು ರೂಫಿಂಗ್ ನೋಡಿ ಹೆಂಗಿದೆ. ಫುಲ್ ಕಲ್ಲು ಹಾಕಿದ್ದಾರೆ, ಕಲ್ಲಿಂದ ರೂಫಿಂಗು ಫುಲ್ಲು. ಇದು ದೇವಸ್ಥಾನ. ಸೊ ಅಲ್ಲೊಂದು ಹಳ್ಳಿ ಕಾಣಿಸ್ತದೆ ನೋಡಿ, ಮೇಲ್ಗಡೆಯಿಂದ ಕಾಣಿಸ್ತಲ್ಲ, ಇವಾಗ ಕೆಳಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ.
मेडिकल मार्वल है ऑक्सीजन जा नहीं रहा लेकिन तो मजा आ रहा है देखो ये लगी नहीं रहे कि ट्रैक पे गए एकदम चमक रहे भाई चमक रहा है भाई Congratulations. थैंक यू अभी कितना चल रहा है मेडिकल लेना है No, ये वेलकम वेलकम जी वेलकम. हमारे लिए तो दोनों तरफ है बट अच्छे से होता है when the team comes together healthy and happy that is when we make this cake so please go ahead cut the cake उसके बाद हम वहाँ पे चलते हैं खाने के लिए हमारे लिए it is a day job हमारे लिए वो स्पेशल डे है जितना आप लोगों के लिए so please you go ahead and do this सब लोग हाथ लगाएंगे चलो अरे केक काटने की दे दिए टच करो.